is like a story, you can take it anywhere. Just come out and say it anyhow you want. Gotta take, come on, we wanna be a blessing and light up. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ MN ಕ್ರಿಯೇಷನ್. ಫ್ರೆಂಡ್ಸ್, ಹಳೆ ವಿಡಿಯೋಗಳಿಗೆ ವಾಯ್ಸ್ ಓವರ್ ಬರ್ತಾ ಇರಲಿಲ್ಲ. ಇನ್ನು ಮುಂದೆ ಬರುವ ವಿಡಿಯೋಗಳಿಗೆ ವಾಯ್ಸ್ ಓವರ್ ಬರುತ್ತೆ. ಫ್ರೆಂಡ್ಸ್, ಈಗ ನೀವು ಪ್ರಿವ್ಯೂ ವಿಡಿಯೋನ ನೋಡ್ಕೊ ಬಂದ್ರಲ್ಲ, ಈ ರೀತಿ ಪ್ರಿವ್ಯೂ ವಿಡಿಯೋನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ. ಫ್ರೆಂಡ್ಸ್, ಇನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಫ್ರೆಂಡ್ಸ್, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹಾಲಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೀವು ಮೊದಲು ಏನು ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ಲಿ ನಂದು ವೆಬ್ಸೈಟ್ದು ಲಿಂಕ್ ಇರುತ್ತೆ. ಆ ವೆಬ್ಸೈಟ್ದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ವಿಡಿಯೋದು ಶೇಕ್ ಎಫೆಕ್ಟ್ ಮತ್ತು ಪ್ರೀಸೆಟ್ಟು ಬೀಟ್ ಮಾರ್ಕ್ ಪ್ರೀಸೆಟ್ ಸಿಗುತ್ತೆ. ಮೊದಲು ಡೌನ್ಲೋಡ್ ಮಾಡಿಕೊಂಡು ಅಲೈಟ್ ಮೋಷನ್ ಅಪ್ಲಿಕೇಶನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಅಲೈಟ್ ಮೋಷನ್ ಅಪ್ಲಿಕೇಶನ್ನ ಓಪನ್ ಮಾಡಿಕೊಂಡು ಪ್ರಾಜೆಕ್ಟ್ಗೆ ಹೋಗಿ ಪ್ರಾಜೆಕ್ಟ್ಗೆ ಹೋದ ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಬೀಟ್ಸ್ ಮಾರ್ಕ್ ಪ್ರಾಜೆಕ್ಟ್ ಅಂತ ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ, ಅದನ್ನ ಓಪನ್ನ ಮಾಡ್ಕೊಳ್ಳಿ. ಓಪನ್ನ ಮಾಡ್ಕೊಂಡ ನಂತರ ಈ ರೀತಿ ನೋಡಿ ನಿಮಗೆ ಕಾಣುತ್ತೆ. ಈ ರೀತಿ ಕಂಡ ನಂತರ ಸ್ಟಾರ್ಟಿಂಗು 0 ನಿಂತ್ಕೊಂಡು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಮೀಡಿಯಾಗೆ ಹೋಗಿ, ಮೀಡಿಯಾಗೆ ಹೋದ ನಂತರ ನೀವು ಇಮೇಜ್ಗಳನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಇಮೇಜ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ನೋಡಿ ಬೀಟ್ ಮಾರ್ಕ್ವರೆಗೂ ಅದನ್ನ ಇಮೇಜ್ನ ಎಕ್ಸ್ಟೆಂಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಮತ್ತೊಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಇಮೇಜ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಬೀಟ್ಸ್ ಮಾರ್ಕ್ವರೆಗೂ ನೋಡಿ ಇಮೇಜ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂದರೆ ಇದೇ ರೀತಿ ಫಾಸ್ಟಾಗಿ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೋತಾ ಹೋಗಬೇಕು. ಫೈನಲಿ ನೋಡಿ ಗೈಸ್, ಈಗ ನಾನು ಕೊನೆವರೆಗೂ ಇಮೇಜ್ಗಳನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆ್ಯಡ್ ಮಾಡ್ಕೊಂಡ ನಂತರ ಜಸ್ಟ್ ನೀವು ಬ್ಯಾಕ್ಗೆ ಬರಬೇಕು. ಬ್ಯಾಕ್ಗೆ ಬಂದ ನಂತರ ಶೇಕ್ ಎಫೆಕ್ಟು ಪ್ರಾಜೆಕ್ಟ್ನ ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ, ಜಸ್ಟ್ ಅದನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಈ ರೀತಿ ಜಸ್ಟ್ 3 ಎಫೆಕ್ಟ್ ಇರುತ್ತೆ. ನೀವೇನು ಮಾಡಬೇಕು ಅಂದರೆ ಸ್ಟಾರ್ಟಿಂಗು ಫಸ್ಟ್ ಒನ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಗೆ ಹೋಗಿ ಅದನ್ನ ಕಾಪಿನ ಮಾಡ್ಕೊಳ್ಳಿ. ಕಾಪಿನ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ನೋಡಿ ಫ್ರೆಂಡ್ಸ್, ನೀವು ಸಾಂಗ್ ಬೀಟ್ಸ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಿರ್ತಿರಲ್ಲ, ಅದನ್ನ ಓಪನ್ ಮಾಡ್ಕೊಂಡು 0.0ಗೆ ನಿಂತ್ಕೊಳ್ಳಿ. ನಿಂತ್ಕೊಂಡ ನಂತರ ನೀವೇನು ಮಾಡಬೇಕು ಅಂದ್ರೆ ನೋಡಿ 16.18 ಸೆಕೆಂಡ್ವರೆಗೂ ಫಸ್ಟ್ ಒನ್ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೋಬೇಕು. ಹಂಗಂದರೆ ಜಸ್ಟು ಸ್ಟಾರ್ಟಿಂಗ್ 4 ಇಮೇಜಸ್ಗೆ ಜಸ್ಟು ಸ್ಟಾರ್ಟಿಂಗ್ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬರಬೇಕು. ಬ್ಯಾಕ್ಗೆ ಬಂದ ನಂತರ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸೆಕೆಂಡ್ ಒನ್ ಎಫೆಕ್ಟ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ಗೆ ಹೋಗಿ ಕಾಪಿನ ಮಾಡ್ಕೋಬೇಕು. ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ನೋಡಿ ಫ್ರೆಂಡ್ಸ್, ಈಗ ಬೀಟ್ಸ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ 16.18ಗೆ ನಿಂತ್ಕೊಳ್ಳಿ. ನಿಂತ್ಕೊಂಡ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್, ಕೈಯಲ್ಲಿ ಈ ರೀತಿ ಸ್ಮಾಲ್ ಮಾಡ್ಕೊಳ್ಳಿ. ಸ್ಮಾಲ್ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ನಿಂತ್ಕೊಂಡ್ಮೇಲೆ ಇಲ್ಲಿ ಸ್ಟಾರ್ಟಿಂಗು 16.18 ಮಿಲಿ ಸೆಕೆಂಡ್ಗೆ ನಿಂತ್ಕೊಂಡು ಅಲ್ಲಿ ಫಸ್ಟ್ ಒನ್ ಇಮೇಜ್ಗೆ ಪೇಸ್ಟ್ನ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡ ನಂತರ ಜಸ್ಟ್ ಒಂದು ಇಮೇಜ್ನ ಸ್ಕಿಪ್ ಮಾಡ್ಕೊಳ್ಳಿ. ಅದು ನೆಕ್ಸ್ಟ್ ಇಮೇಜ್ಗೆ ಈ ರೀತಿ ಎಫೆಕ್ಟ್ನ ಪೇಸ್ಟ್ ಮಾಡ್ಕೋಬೇಕು. ನೀವೇನು ಮಾಡಬೇಕು ಅಂದರೆ ಜಸ್ಟ್ ಒಂದು ಇಮೇಜ್ನ ಸ್ಕಿಪ್ ಮಾಡಿ ಒಂದು ಇಮೇಜ್ಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಸೆಕೆಂಡ್ ಒನ್ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬಂದು ನೋಡಿ ಈಗ ಥರ್ಡ್ ಒನ್ ಎಫೆಕ್ಟ್ನ ನೀವು ಕಾಪಿನ ಮಾಡ್ಕೋಬೇಕು. ಜಸ್ಟ್ ನೀವು ಈ ರೀತಿ ಕಾಪಿನ ಮಾಡಿಕೊಂಡು ಜಸ್ಟ್ ಬ್ಯಾಕ್ಗೆ ಬರಬೇಕು. ಬ್ಯಾಕ್ಗೆ ಬಂದ ನಂತರ ಸಾಂಗ್ ಬೀಟ್ಸ್ ಮಾರ್ಕೆಟ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಬಂದ ನಂತರ ನೋಡಿ ಫ್ರೆಂಡ್ಸ್, ನೀವು ಮಿಡಲ್ ಆಗಿ ಒಂದೊಂದು ಇಮೇಜ್ನ ಸ್ಕಿಪ್ ಮಾಡಿದ್ರಲ್ಲ ಫ್ರೆಂಡ್ಸ್, ಆ ಸ್ಕಿಪ್ ಮಾಡಿರೋ ಇಮೇಜ್ಗೆ ಈ ಎಫೆಕ್ಟ್ನ ನೀವು ಪೇಸ್ಟ್ ಮಾಡ್ಕೊಂಡ್ರೆ ಈ ವಿಡಿಯೋ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಪೇಸ್ಟ್ನ ಮಾಡ್ಕೊಳ್ಳಿ. ಪೇಸ್ಟ್ನ ಮಾಡ್ಕೊಂಡ ನಂತರ ಜಸ್ಟ್ ಬ್ಯಾಕ್ಗೆ ಬನ್ನಿ. ಬ್ಯಾಕ್ಗೆ ಬಂದ ನಂತರ ಇಲ್ಲಿ ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಸ್ಟಾರ್ಟಿಂಗ್ 2 ಲೇಯರ್ನ ಕೊಟ್ಟಿರ್ತೀನಿ, ಅದನ್ನ ಕಾಪಿನ ಮಾಡ್ಕೊಳ್ಳಿ. ಕಾಪಿನ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಕಾಪಿನ ಮಾಡ್ಕೋಬೇಕು. ಜಸ್ಟ್ ಬ್ಯಾಕ್ಗೆ ಬರಬೇಕು. ಬ್ಯಾಕ್ಗೆ ಬಂದ ನಂತರ ನೋಡಿ ಸಾಂಗ್ ಬೀಟ್ಸ್ ಮಾರ್ಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡೋಕ್ಕೆ ನಂತರ ಸ್ಟಾರ್ಟಿಂಗು 0.00 ಮಿಲಿ ಸೆಕೆಂಡ್ಗೆ ನಿಂತ್ಕೊಂಡು ಇಲ್ಲಿ ನೋಡಿ ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಮಾಡ್ಕೊಳ್ಳಿ. ಲೇಯರ್ನ ಪೇಸ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಆ 2 ಲೇಯರ್ನ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಕೊನೆವರೆಗೂ ಈ ರೀತಿ ಸ್ಕ್ರಾಲ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್, ಕೆಳಗೆ ಮೂವ್ ಆಪ್ಷನ್ ಇದೆ, ಮೂವ್ ಮಾಡ್ಕೊಳ್ಳಿ. ಈ ರೀತಿ ಮೂವ್ ಮಾಡ್ಕೊಂಡ ನಂತರ ನೋಡಿ ಫ್ರೆಂಡ್ಸ್, ಈಗ ಸ್ಟಾರ್ಟಿಂಗಿಂದ ಒಂದ್ಸಲ ಪ್ಲೇ ಮಾಡಿ ನೋಡುವ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗಿದೆ ನೋಡಿ. ಈ ರೀತಿ ಕ್ರಿಯೇಟ್ನ ಮಾಡ್ಕೋಬೋದು. ಈ ರೀತಿ ಕ್ರಿಯೇಟ್ನ ಮಾಡ್ಕೊಂಡ ನಂತರ ಸೇವ್ ಮಾಡೋದು ಹೇಗೆ ಅಂದರೆ ಟಾಪಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಕ್ಲಿಕ್ ಮಾಡ್ಕೊಂಡ ನಂತರ ಈ ವಿಡಿಯೋದು ಎಷ್ಟು ರೆಸಲ್ಯೂಷನ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಕೆಳಗೆ ಎಕ್ಸ್ಪೋರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ರೀತಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.